ಮಳೆಗಾಲದಲ್ಲಿ ಪ್ರವಾಸಕ್ಕೆ ಹೋಗೋದಕ್ಕೆ ಮುಂದಾಗ್ತಾ ಇರುವಂತಹ ಪ್ರವಾಸಿಗರು ಎಚ್ಚೆತ್ತುಕೊಳ್ಳಿ. ಮಂಗಳೂರಿನ ಬೀಚ್ಗಳಲ್ಲಿ ಈಗ ಹೈ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಕರಾವಳಿ ಕಡಲ ತೀರದಲ್ಲಿ ಮುಂಗಾರು ಮಳೆಯ ಆರ್ಭಟ ಈಗ ಜಾಸ್ತಿ ಆಗ್ತಾ ಇದೆ. ಮಂಗಳೂರಿನ ಎಲ್ಲಾ ಪ್ರಮುಖ ಬೀಚ್ಗಳಲ್ಲಿ ಹೈ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಕ್ಷಣ ಕ್ಷಣಕ್ಕೂ ಕೂಡ ಸಮುದ್ರದ ಅಲೆಗಳ ಅಬ್ಬರ ಹೆಚ್ಚಳವಾಗ್ತಾ ಇದೆ. ಪ್ರವಾಸಿಗರ ಸುರಕ್ಷತೆಗಾಗಿ ಜಿಲ್ಲಾಡಳಿತದಿಂದ ಕಠಿಣ ರೂಲ್ಸ್ಗಳನ್ನು ತರಲಾಗ್ತಾ ಇದೆ. ವಾಟರ್ ಸ್ಪೋರ್ಟ್ಸ್ ಚಟುವಟಿಕೆಗಳಿಗೆ ತಕ್ಷಣದಿಂದಲೇ ಬ್ರೇಕ್ ಹಾಕಲಾಗಿದೆ. ಕಡಲ ತೀರದ ಸಾಹಸ ಕ್ರೀಡೆಗಳು ಕಂಪ್ಲೀಟ್ ಆಗಿ ಬಂದಾಗಿದೆ. ಪ್ರವಾಸಿಗರ ನೆಚ್ಚಿನ ತೇಲುವ ಸೇತುವೆ ಬೋಟಿಂಗ್ ಸಂಪೂರ್ಣವಾಗಿ ಸ್ಥಗಿತವಾಗಿದೆ. ಜೆಟ್ ಸ್ಕೀ, ಪ್ಯಾರಾ ಸೈಲಿಂಗ್ ನಡೆಸುವಂತಿಲ್ಲ ಅನ್ನುವಂತಹ ಆದೇಶವನ್ನು ಹೊರಡಿಸಲಾಗಿದೆ. ಹೀಗಾಗಿ ಬಹುತೇಕವಾಗಿ ಎಲ್ಲ ಚಟುವಟಿಕೆಗಳಿಗೂ ಕೂಡ ಬ್ರೇಕ್ ಬೀಳ್ತಾ ಇದೆ. ಜೆಟ್ ಸ್ಕೀ ಆಗಿರಬಹುದು ಅಥವಾ ಪ್ಯಾರಾ ಸೈಲಿಂಗ್ ಆಗಿರಬಹುದು, ಇದ್ಯಾವುದನ್ನು ಕೂಡ ನಡೆಸುವಂತಿಲ್ಲ. ಇನ್ನು ಭೀಕರವಾಗಿ ಗಾಳಿ ಬೀಸ್ತಾ ಇದೆ, ಮತ್ತೊಂದು ಕಡೆ ಮಳೆಯ ಆರ್ಭಟ ಜಾಸ್ತಿ ಆಗ್ತಾ ಇದೆ. ಹೀಗಾಗಿ ಕಡಲ ಕಿನಾರೆಯಲ್ಲಿ ಬಹುತೇಕವಾಗಿ ಕಡಲ್ ಕೊರೆತ ಜಾಸ್ತಿ ಆಗುತ್ತೆ. ಅಲೆಯ ವೇಗ, ಅಲೆಯ ಎತ್ತರ ಇದೆಲ್ಲವೂ ಕೂಡ ಜಾಸ್ತಿ ಆಗುತ್ತೆ. ಅಲೆಯ ವೇಗವೂ ಕೂಡ ಜಾಸ್ತಿ ಆಗುತ್ತೆ. ವೇಗವಾಗಿ ಗಾಳಿಯೂ ಕೂಡ ಬೀಸುತ್ತೆ. ಹೀಗಾಗಿ ಬಹುತೇಕವಾಗಿ ನೀರಿನಲ್ಲಿ ಒಂದು ವೇಳೆ ಹುಚ್ಚಾಟವನ್ನು ಮೆರೆದ್ರೆ ಅಥವಾ ಈಜೋದಕ್ಕೆ ಹೋದರೆ ಅಥವಾ ಈ ವಾಟರ್ ಗೇಮ್ಗಳನ್ನು ಆಡೋದಕ್ಕೆ ಹೋದರೆ ಸಹಜವಾಗಿ ಸಮಸ್ಯೆಗಳು ಎದುರಾಗುತ್ತೆ. ನೀರಿನಲ್ಲಿ ಅನೇಕರು ತಮ್ಮ ಜೀವ ಕಳ್ಕೊಂಡಿದ್ದಾರೆ ಇಂತಹ ಸಂದರ್ಭದಲ್ಲಿ. ಹೀಗಾಗಿ ಇದೆಲ್ಲದಕ್ಕೂ ಫುಲ್ ಸ್ಟಾಪ್ ಇಟ್ಟು ಕಡಲ ಕಿನಾರೆಗಳಲ್ಲಿ ಭಾರಿ ಕಟ್ಟೆಚ್ಚರ ವಹಿಸಲಾಗಿದೆ. ಇನ್ನು ಪಣಂಬೂರು, ತಣ್ಣೀರುಬಾವಿ, ಸೋಮೇಶ್ವರ ಬೀಚ್ಗಳಲ್ಲಿ ಕಠಿಣ ನಿಗಾ ವಹಿಸಲಾಗಿದೆ. ಯಾರೂ ಸಮುದ್ರದ ನೀರಿಗೆ ಇಳಿಯುವಂತಿಲ್ಲ. ಸಮುದ್ರದ ತೀರದಲ್ಲೇ ಹಗ್ಗದ ಬ್ಯಾರಿಕೇಡ್ಗಳನ್ನು ನಿರ್ಮಾಣ ಮಾಡಿದ್ದಾರೆ ಸಿಬ್ಬಂದಿಗಳು. ನಿಯಮ ಉಲ್ಲಂಘನೆ ಮಾಡಿ ನೀರಿಗೆ ಇಳಿದ್ರೆ ಫೈನ್ ಕೂಡ ಬೀಳುತ್ತೆ. ಭಾರಿ ದಂಡವನ್ನು ಕೂಡ ತೆರಬೇಕಾಗುತ್ತೆ. ದಡದಲ್ಲೇ ಕುಳಿತು ಅಲೆಗಳ ವೀಕ್ಷಣೆಗೆ ಮಾತ್ರ ಅವಕಾಶ ಇರುತ್ತೆ. ಲೈಫ್ ಗಾರ್ಡ್ ಹಾಗೂ ಕರಾವಳಿ ಕಾವಲು ಪಡೆಯಿಂದ ನಿರಂತರವಾಗಿ ಕಣ್ಗಾವಲು ಇರಿಸಲಾಗ್ತಾ ಇದೆ. ಬೀಚ್ಗಳಲ್ಲಿ ದಿನದ 24 ಗಂಟೆಯೂ ಕೂಡ ಹದ್ದಿನ ಕಣ್ಣಿಟ್ಟಿದ್ದಾರೆ ಪೊಲೀಸ್ ಅಧಿಕಾರಿಗಳು. ಪ್ರವಾಸೋದ್ಯಮ ಇಲಾಖೆಯ ಗೈಡ್ಲೈನ್ಸ್ಗಳನ್ನು ಪಾಲನೆ ಮಾಡಬೇಕು ಅಂತ ಮನವಿ ಕೂಡ ಮಾಡಲಾಗಿದೆ. ಇನ್ನು ಪೊಲೀಸ್ ಅಧಿಕಾರಿಗಳು ಕೂಡ ಕಟ್ಟುನಿಟ್ಟಿನ ಕ್ರಮವನ್ನು ವಹಿಸಿದ್ದಾರೆ. ಜೊತೆಗೆ ಗೈಡ್ಲೈನ್ಸ್ಗಳನ್ನು ಕೂಡ ಜಾರಿ ಮಾಡಿದ್ದಾರೆ. ಗೈಡ್ಲೈನ್ಸ್ಗಳನ್ನು ತಪ್ಪದೆ ಸರಿಯಾದ ರೀತಿಯಲ್ಲಿ ಪ್ರತಿಯೊಬ್ಬರೂ ಕೂಡ ಪಾಲನೆ ಮಾಡಬೇಕಾಗತ್ತೆ ಅಂತ ಎಚ್ಚರಿಕೆ ನೀಡಲಾಗಿದೆ. ಒಂದು ವೇಳೆ ಏನಾದರೂ ಅದನ್ನು ಮೀರಿ ಈ ನೀರಿನ ಒಳಗಡೆ ಇಳಿಯುವಂಥದ್ದು ಅಥವಾ ಕಡಲ ಕಿನಾರೆಗೆ ಹೋಗುವಂತಹ ಉದ್ದಟತನದ ಚಟುವಟಿಕೆಗಳು ಎಲ್ಲವನ್ನ ಏನಾದರೂ ಮಾಡಿದ್ದೇ ಆದರೆ ಅಂಥವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳೋದಕ್ಕೆ ಅಧಿಕಾರಿಗಳು ಮುಂದಾಗಿದ್ದಾರೆ. ಫೈನ್ ಕೂಡ ಹಾಕಲಾಗುತ್ತೆ. ಇನ್ನು ಮುನ್ನೆಚ್ಚರಿಕೆ ಕ್ರಮವಾಗಿ ಈಗ ಹಗ್ಗದಿಂದ ಬ್ಯಾರಿಕೇಡನ್ನು ಕೂಡ ನಿರ್ಮಿಸಿದ್ದಾರೆ. ಅಂದರೆ ಆ ಬ್ಯಾರಿಕೇಡನ್ನು ದಾಟಿ ಯಾರೂ ಕೂಡ ಸಮುದ್ರದ ಆ ಒಂದು ಸಮೀಪದ ಭಾಗಕ್ಕೆ ಯಾರೂ ಕೂಡ ಹೋಗಬಾರದು. ಆ ರೀತಿಯಾಗಿ ಕ್ರಮ ಕೈಗೊಳ್ಳಲಾಗಿದೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇದೆ.